ಪೊಲೀಸರು ಯಾವುದೇ ಆರೋಪಿ ಇರಲಿ ಅವರಿಗೆ ಕೈಕೊಳ ಅಥವಾ ಹ್ಯಾಂಡ್ ಕಫ್ ಹಾಕಬಹುದಾ? ಸುಪ್ರೀಂ ಕೋರ್ಟ್ ತನ್ನ ಹಲವಾರು ತೀರ್ಪುಗಳಲ್ಲಿ ಹೇಳಿದೆ, ಒಬ್ಬ ಆರೋಪಿಗೆ ಕೈಕೊಳ ಹಾಕೋದು ಅಥವಾ ಕಾಲಿಗೆ ಚೈನ್ ಹಾಕುವಂಥದ್ದು ಬೇಸಿಕ್ ಡೀಸೆನ್ಸಿಗೆ ವಿರುದ್ಧ ಅಂತ. ಆದರೆ ಆರೋಪಿ ತಪ್ಪಿಸ್ಕೊಂಡು ಹೋಗುವ ಚಾನ್ಸ್ ಇದ್ದರೆ ಅಥವಾ ಡೇಂಜರಸ್ ಇದ್ದರೆ ಆವಾಗ ಕೈಕೊಳ ಹಾಕ್ಬೋದು ಅಂತ ತಿಳಿಸಿತ್ತು. ಆದರೆ ಈಗ ಹಾಗಲ್ಲ. ಹೊಸ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ 46(3) ಇದರ ಪ್ರಕಾರ ಒಂದು ಅಪರಾಧದ ತೀವ್ರತೆ ಗಮನದಲ್ಲಿ ಇಟ್ಕೊಂಡು ಕೆಲವೊಂದು ನಿರ್ದಿಷ್ಟ ಪ್ರಕರಣಗಳಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆರೋಪಿಯನ್ನ ಬಂಧಿಸುವಾಗ ಅಥವಾ ಕೋರ್ಟಿಗೆ ಹಾಜರುಪಡಿಸುವಾಗ ಕೈಕೊಳ ಹಾಕ್ಬೋದು ಅಂತ ಇದೆ. ಉದಾಹರಣೆಗೆ, ರೂಢಿಗತವಾಗಿ ಅವನು ಅಪರಾಧಿ ಆಗಿದ್ರೆ ಅಥವಾ ಪೊಲೀಸ್ ಕಸ್ಟಡಿಯಿಂದ ಮೊದಲು ಒಮ್ಮೆ ತಪ್ಪಿಸ್ಕೊಂಡವನಾಗಿದ್ರೆ ಅಥವಾ ಭಯೋತ್ಪಾದನೆ, ಅತ್ಯಾಚಾರ, ನಕಲಿ ನೋಟು ಚಲಾವಣೆ ಇತ್ಯಾದಿ ಈ ರೀತಿ ಕೇಸಸಲ್ಲಿ ಪೊಲೀಸರು ಆರೋಪಿಗೆ ಕೈಕೊಳ ಹಾಕ್ಬೋದು. ಈ ರೀತಿ BNSS ಅಲ್ಲಿ ಯಾವ ಸೆಕ್ಷನ್ಸ್ ಪೊಲೀಸ್ಗೆ ವ್ಯಾಪಕವಾದಂಥ ಅಧಿಕಾರ ನೀಡಿದೆ ಅಂತ ತಿಳ್ಕೊಳ್ಳಿಕ್ಕೆ ಫಾಲೋ ಹಾಗೆ ಶೇರ್ ಮಾಡಿ.